ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳೇ, ಇವತ್ತಿನ ಪ್ರಶ್ನೆ ಕೇಳೋದಕ್ಕೆ ಸ್ವಲ್ಪ ಮುಜುಗರ ಇದೆ, ಬಟ್ ಕೇಳಬೇಕಾ ಕೇಳಬಾರ್ದ ಗೊತ್ತಿಲ್ಲ. ಬಟ್ ಎನಿವೇ ನಿಮ್ಮನ್ನು ನಾನು ಪ್ರಶ್ನೆ ಮಾಡೇ ಮಾಡ್ತೀನಿ, ಯಾಕಂದರೆ ನೀವೇ ರೈಟ್ ಪರ್ಸನ್ ಆ ಒಂದು ಸೊಲ್ಯೂಷನ್ ಕೊಡೋದಕ್ಕೆ ಅಂತ. ಇವತ್ತಿನ ಪ್ರಶ್ನೆ ಇಷ್ಟೇ, ನಾಯಿಗಳ ಕುರಿತಾಗಿ ನಾನು ಕೇಳ್ತಾ ಇರುವಂಥದ್ದು. ಈ ಭಿಕ್ಷುಕರಾಗಿರ್ಬೋದು ಅಥವಾ ಪೇಪರ್ ಆಯುವಂಥವ್ರು ಒಂದು ಬ್ಯಾಗ್ನ ಹೊತ್ಕೊಂಡು ಹೋಗ್ತಿದ್ರೆ ನಾಯಿ ಜೋರಾಗಿ ಬೊಗಳುವಂಥದ್ದು, ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಈಗ ನಾವು ವಾಹನದಲ್ಲಿ ಹೋಗುವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಕೆಲವೊಂದು ರೋಡ್ಸ್ನ ಅವಾಯ್ಡ್ ಮಾಡ್ತೀವಿ, ಅಯ್ಯೋ ಆ ರೋಡಲ್ಲಿ ನಾಯಿಗಳಿರುತ್ತಪ್ಪ, ಗಾಡಿನಲ್ಲಿ ಹೋಗ್ತಿದ್ರೆ ನಮ್ಮಿಂದನೇ ಬೊಗಳ್ಕೊಂಡು ಬರುತ್ತೆ, ಎಲ್ಲಿ ಕಚ್ಬಿಡುತ್ತೋ ಅನ್ನೋ ಒಂದು ಭಯ. ಅದಷ್ಟೇ ಅಲ್ಲದೆ ನಾಯಿಗಳ ಒಂದು ಬುದ್ಧಿ ಏನಂತಂದರೆ ಈ ಮೂತ್ರ ಮಾಡುವಂಥದ್ದು ಲೈಟ್ ಕಂಬಕ್ಕಾಗಿರ್ಬೋದು, ಗಾಡಿಗಾಗಿರ್ಬೋದು, ಅಲ್ಲೇ ಮಾಡ್ತಾ ಇರುತ್ತೆ. ಏನಿದ್ರ ಒಂದು ಸ್ವಭಾವ, ಇದ್ರ ವಿಚಾರವಾಗಿ ಇವತ್ತಿನ ನನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕೆ ನಾಯಿಗಳು ಹಾಗೆ ಮಾಡುತ್ತೆ? ಈ ಒಂದು ಭಿಕ್ಷುಕರನ್ನ ಮೇಲೆ ಎಗ್ರಿ ಬೀಳುವಂಥದ್ದಾಗಿರಬಹುದು, ಅಥವಾ ಮೂತ್ರ ಮಾಡುವಂಥದ್ದು ಅಂತಂದರೆ ಅಂಥದ್ದೇ ಜಾಗಗಳನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಯಾಕೆ ಈ ರೀತಿ? ಇದಕ್ಕೆ ಉತ್ತರವನ್ನು ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಇದನ್ನು ನೀವು ನನ್ನ ಕೇಳಬಾರ್ದು ತಾಯಿ, ನಾಯಿನೇ ಕೇಳಬೇಕು ನೀವು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ನೀವು ಕೇಳಿದ್ದ ಪ್ರಶ್ನೆ ಬಹುಶಃ ನಮಗೆ ಕಾಣ್ತವೆ, ಈ ವೆಹಿಕಲಲ್ಲಿ ಹೋಗೋ ಅಟ್ಸ್ಕೊಂಡು ಬರ್ತವೆ. ಹೌದು ಗುರುಗಳೇ, ಅದು ನಿಮಗೆ ಆಗಿದೆಯಾ? ಖಂಡಿತ. ಕೆಲವೊಂದು ರೋಡ್ಸ್ನ ಅವಾಯ್ಡ್ ಮಾಡಿಬಿಡ್ತೀವಿ, ಬೇಡವಾ ಹೋಗೋದು, ಆ ರೋಡಲ್ಲಿ ಹೋಗ್ಬೇಕಾದ್ರೆ ಅಟ್ಯಾಕ್ ಮಾಡುತ್ತೆ ಟೂ ವೀಲರ್ನಲ್ಲಿ ಹೋಗುವಾಗ. ಆಮೇಲೆ ಕೆಲವು ಭಿಕ್ಷುಕರು ಈ ಗೋಣಿ ಚೀಲ ಹೊತ್ಕೊಂಡು ಈ ಪೇಪರ್ ಆಯೋಂಥವ್ರನ್ನ ಕಂಡ್ರೆ ಅದು ಬೊಗಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕರೆಕ್ಟ್, ಇದಕ್ಕೆ ಅದು ಅದ್ಭುತ. ಆಮೇಲೆ ಮೂರನೇದು ಬಹುಶಃ ಎಲ್ಲಾದರೂ ಗೋಡೆಗಳ ಮೇಲೆ, ಹೌದು, ಕಂಬದ ಮೇಲೆ ಮೂತ್ರವನ್ನು ಮಾಡುತ್ತೆ ಅನ್ನೋದು ಕೂಡ. ಎಸ್, ಇದು ನಾಯಿಗೆ ಭಗವಂತ ಅದಕ್ಕೆ ಈ ಸೃಷ್ಟಿಯಲ್ಲಿ ಯಾವುದನ್ನೂ ಕೂಡ ಅನಪೇಕ್ಷವಾಗಿ ಮಾಡಲಿಲ್ಲ, ಅಪೇಕ್ಷೆ ಇಟ್ಟೇ ಮಾಡಿರ್ತಾನೆ. ಅದಕ್ಕೆ ಸಂಬಂಧಪಟ್ಟ ರೂಲ್ ಪ್ರಕಾರ ಮಾಡ್ಕೊಂಡು ಬಂದಿದ್ದಾನೆ ಅನ್ನಲಿಕ್ಕೆ ನೀವು ಕೇಳಿದ ಪ್ರಶ್ನೆ ಮುಖಾಂತರ ಇದಕ್ಕೆ ಉತ್ತರವನ್ನು ಕೊಡೋದೇ ಆದರೆ, ಯಾವಾಗ ನಿಮ್ಮ ವಾಹನವನ್ನು ಅಟ್ಸ್ಕೊಂಡು ಬರ್ತಾ ಇರುತ್ತೆ ನೀವು ಗಮನಿಸಬೇಕಾದ್ರೆ ಕೆಲವರಿಗೆ ಅದು ಮಾಡಲ್ಲ, ಕೆಲವರು ಮಾತ್ರ ಅಟ್ಸ್ಕೊಂಡು ಹೋಗುತ್ತೆ, ಪ್ರತಿಯೊಬ್ಬರಿಗೂ ಮಾಡಲ್ಲ ಅದು. ಹೌದು, ಅಲ್ಲಿ ದಾರಿಲಿ ಎಷ್ಟು ಹೋಗ್ತಿರ್ತವೆ ಹಂಗಾದ್ರೆ? 1000 ಹೋಗ್ತವೆ, 1 ನಿಮಿಷಕ್ಕೆ 1000 ಹೋಗ್ತವೆ. ಎಲ್ರಿಗೂ ಆಗಲ್ಲ, ಕೆಲವ್ರಿಗೆ ಮಾತ್ರ ಅಟ್ಸ್ಕೊಂಡು ಹೋಗ್ತಾ ಇದ್ದೇವೆ. ಅದೊಂದು ಇಂಡಿಕೇಶನ್ ಕೊಡ್ತಾ ಇದೆ. ಈ ಪೊಲೀಸ್ನವರು ಡಾಗನ್ನು, ಕಳ್ಳರನ್ನು ಹಿಡಿಲಿಕ್ಕೆ ಇಟ್ಕೊಂಡಿರ್ತಾರೆ. ಆಮೇಲೆ ಬೇರೆ ಇನ್ನೂ ಬೇಕಾದಷ್ಟಿದೆ, ಶ್ವಾನದ ಬಗ್ಗೆ ಬಹಳ ಇದೆ. ನಿಮ್ಮ 3 ಪ್ರಶ್ನೆ ಮಾತ್ರ ಇವತ್ತು ನಾನು ಮಾತಾಡ್ತೀನಿ. ಏನು ಅಂತಂದರೆ, ಯಾವಾಗ ನೀವು ಅದು ಹೋಗ್ತಿರಬೇಕಾದ್ರೆ ಅದು ಅಟ್ಸ್ಕೊಂಡು ಬಂತೋ, ಇವತ್ತು ನೀನು ಹೋಗ್ತಕ್ಕಂಥ ಅತಿ ವೇಗಕ್ಕೆ ಕಡಿವಾಣ ಹಾಕು ಅನ್ನೋ ಉದ್ದೇಶಕ್ಕೆ ಅಟ್ಸ್ಕೊಂಡು ಬರುತ್ತೆ. ಅವಾಗ ನೀವು ಸ್ಲೋ ಮಾಡ್ತೀರಿ, ಏಯ್ ಅಂತ ಏನೋ ಅಂತೀರಿ ನೀವು ಅದನ್ನು. ಬಹುಶಃ ಆ ಸೆಕೆಂಡಲ್ಲಿ ಮುಂದೇನೋ ನಡೆಯೋದು ಅಪಘಾತವನ್ನು ತಪ್ಪಿಸುತ್ತೆ, ಬರೆದಿಟ್ಕೊಳ್ಳಿ. ಶ್ವಾನಕ್ಕೆ ಮೊದಲೇ ಗೊತ್ತಿರುತ್ತೆ, ಅದಕ್ಕಾಗೇ ಬರುತ್ತೆ. ಇದು ಬಿಟ್ಟು ಬೇರೆ ಎಂತ ಇಲ್ಲ. ಇದು ಅದ್ಭುತವಾಗಿರ್ತಕ್ಕಂಥದ್ದು. ಅವರ ನಿಧಾನ ವೇಗ ಸಲ್ಲದು ಅನ್ನಲಿಕ್ಕೆ ಅದು ಬಗಳುತ್ತೆ, ಬಿಟ್ಟರೆ ಬೇರೆ ಅನ್ಯತ ಅಲ್ಲ. ಇನ್ನು ಎರಡನೇದು, ಈ ಭಿಕ್ಷುಕರನ್ನ ಅದು ಪದೇ ಪದೇ ಅವರ ಮೇಲೆ ಎರಗುತ್ತೆ ಅಂತಂದರೆ, ಅಯ್ಯ ಭಿಕ್ಷುಕ, ನೀನು ಪ್ರತಿನಿತ್ಯ ಇಂಥ ಭಿಕ್ಷಾಚಾಟನೆ ಮಾಡಿ ಬದುಕ್ತೀಯಲ್ಲ, ಅದನ್ನು ಬಿಟ್ಟು ಇದು ಯಾಚನಾ ಸ್ಥಿತಿ, ಅಂತಹ ಯಾಚನಾ ಸ್ಥಿತಿ ಮಾಡದೆ ದುಡಿಮೆಯನ್ನು ಮಾಡಿಕೊಂಡು ಬದುಕು ಅನ್ನೋದನ್ನು ತೋರಿಸುತ್ತೆ ಅದು. ನೀನು ಯಾಚನಾ ಸ್ಥಿತಿ ಮಾಡಬೇಡ, ನೀನು ದುಡಿಮೆ ಮಾಡಿ ತಿನ್ನು ಅಂತಕ್ಕಂಥದ್ದಕ್ಕಾಗಿ ಅದು ಬಗಳುವಂಥದ್ದು. ಏನು ನೀವು ಗೋಡೆ ಅಥವಾ ಈ ಕಂಬದ ಮೇಲೆ ಅದು ಮೂತ್ರ ಮಾಡುತ್ತೆ ಅಂದ್ರಲ್ಲ, ಅದು ಮೂತ್ರ ಮಾಡಬೇಕಾದ್ರೆ ನೀವು ಗಮನಿಸಬೇಕು, ಅದರದ್ದು ಏನು ಆಲೋಚನೆ ಇರುತ್ತಂತೆ, ಈ ಭೂಮಿ ಪವಿತ್ರವಾಗಿದೆ, ಪವಿತ್ರವಾಗಿರ್ತಕ್ಕಂತಹ ಭೂಮಿಯನ್ನು ಬಹುಶಃ ನನಗೆ ಅನ್ನವನ್ನು ಕೊಡ್ತಕ್ಕಂಥದ್ದು, ಎಲ್ಲೋ ಒಂದು ಪ್ಲೇಟಲ್ಲಿ ಅನ್ನ ಇಡ್ತೀರಿ, ಅದೆಲ್ಲ ಒಂದು ಭೂಮಿ ಮೇಲೆ ಒಂದು ತಟ್ಟೆ ಇಟ್ಟು ಮಾಡ್ತೀರಿ. ಅದಕ್ಕಾಗಿ ಈ ಪವಿತ್ರವಾಗಿರ್ತಕ್ಕಂಥ ಭೂಮಿಯನ್ನು ಅಪವಿತ್ರ ಮಾಡಬಾರ್ದು ನಾನು ಅನ್ನೋ ಅಷ್ಟು ಮನಸ್ಸಲ್ಲಿ ಇಟ್ಟುಕೊಂಡು ಅದು ಆ ಗೋಡೆ ಮೇಲೆ ಇಡೋಕ್ಕಾಗಲ್ಲ, ಆ ಕಂಬದ ಮೇಲೆ ಇಡೋಕ್ಕಾಗಲ್ಲ ನೀವು, ಅದಕ್ಕೆ ಅದು ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಸತ್ಯ ಸಂದೇಶವಿತ್ತು. ಇನ್ನು ರಾತ್ರಿ ವೇಳೆ ಕೂಡ ಒಂದೊಂದ್ಸಲ ಬಗಳುತ್ತೆ, ನೀವು ಗಮನಿಸಬೇಕಾದ್ರೆ. ಆ ರಾತ್ರಿ ಕೂಡ ಅಷ್ಟೇ, ತುಂಬ ಕತ್ತಲು ಅಂತ ಭಯಪಡಬೇಡಿ, ನಾನಿದ್ದೇ ನಿಮ್ಮ ಜೊತೆಗೆ, ನೀವು ನಿದ್ದೆ ಮಾಡಿ ಅಂದರೆ ಅದನ್ನು ಬಗಳಿದ್ರೆ, ನಮ್ಮ ನಾಯಿ ಕೇರ್ ತೊಗೊಳ್ತಾ ಇದೆ, ನಾನು ನಿದ್ದೆ ಮಾಡ್ಬೋದು, ಅಥವಾ ಯಾರೋ ಬಂದಿದ್ದಾರೆ ಅದನ್ನು ಹೆಚ್ಚು ತೋರಿಸ್ತಾ ಇದೆ ಅನ್ನೋ ಉದ್ದೇಶ ಕೂಡ ಇರುತ್ತೆ. ಅಂದರೆ ಒಂದು ನಾಯಿ ಅದರ ಸ್ವಗತ ಏನು ಹೇಳುತ್ತೆ ಅಂತಂದರೆ, ಆ ಒಂದು ಸ್ವಗತದ ಮಾತು ಏನು ಅಂತಂದರೆ ಅದ್ಭುತವಾಗಿ ನಮಗೆ ಮಾತಾಡಲಿಕ್ಕೆ ಬರೆದಿರ್ಬೋದು. ಅದಕ್ಕೆ ಎಂತಹ ಸಂದರ್ಭದಲ್ಲಿ ಹೇಗೆ ಸ್ಪಂದಿಸಬೇಕು ಅಂತಕ್ಕಂತಹ ಗುಣಗಳ ಬಾಕ್ಸ್ ಅಂತ ಅದು.
ಅಷ್ಟು ಒಬ್ಬ ಮನುಷ್ಯನಿಗೆ ತೊಂದರೆ ಬರದಾಗ ನೋಡ್ಕೊಳ್ತಕ್ಕಂಥದ್ದು. ಇನ್ಯಾವುದೋ ಯಾರನ್ನು ಹೇಗೆ ಕಚ್ಚುತ್ತೆ ಅಂತಕ್ಕಂತಹದ್ದು ಅಲ್ಲಿ ಇಂದ್ರಜನ ಲಿಗ್ಗಿರುತ್ತೆ, ಅದು ಆ ಲಿಗ್ಗಿಗೆ ಹೋಗುತ್ತೆ. ಬಟ್ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಬಹುಶಃ ಅದ್ಭುತವಾಗಿ ನಾಯಿ ಏನಾದರೂ ಮಾಡುತ್ತೆ ಅಂತಂದರೆ ಅದು ಈ ಕಾರಣಕ್ಕಾಗಿ ಮಾತ್ರ. ಅದರ ಕೂಗಾಟ, ಅದರ ಅರಚಾಟ, ಅದೇನಾದರೂ ಕೂಡ ಮೂತ್ರ ಮಾಡಿದರೂ ಕೂಡ ಇದೇ ಪದ್ಧತಿಗಾಗಿಯೇ ಇರುತ್ತೆ. ಖಂಡಿತ ಗುರುಗಳೇ. ಸೊ ನಾನು ಕೇಳಿದಂಥ ಈ ಒಂದು ನಾಯಿಯ ವಿಚಾರವಾಗಿ ಪ್ರಶ್ನೆಯನ್ನು ತಮ್ಮ ಮುಂದೆ ಇಟ್ಟೆ, ಅದಕ್ಕೆ ನೀವು 3ಕ್ಕೂ ಕೂಡ ಉತ್ತರವನ್ನು ಕೊಟ್ಬಿಟ್ರಿ. ಸೊ ಇನ್ನು ಮುಂದೆ ಗಾಡಿನಲ್ಲಿ ಹೋಗ್ತಾ ಅದೇನಾದರೂ ಬಂತು ಅಂತಂದರೆ ಸ್ವಲ್ಪ ಸ್ಲೋ ಮಾಡ್ತಕ್ಕಂತಹದ್ದೇ. ಇನ್ನು ಅದು ಬಿಟ್ಟು ನೀವು ಅಲ್ಲಿಗೆ ಲೆಕ್ಕ ಮಾಡ್ಕೋಬೇಕು. ಸಾಧ್ಯ ಆದರೆ ಅವತ್ತು ಪ್ರಯಾಣವನ್ನು ನಿಲ್ಲಿಸುವಂಥದ್ದು. ಇನ್ನು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ರೆಸ್ಟ್ ತೊಗೊಂಡಿದ್ದು ಆನಂತರ ಹೋಗ್ತಕ್ಕಂಥದ್ದನ್ನು ಮತ್ತೆ ನೀವು ಮನೆಗೆ ಹೋಗಿ ನಿಧಾನಕ್ಕೆ ಸ್ವಲ್ಪ ಒಂದು ನೀರಿಗೆ ಕುಡಿದು ಆನಂತರ ಬನ್ನಿ, ಅದೇ ದಾರಿಯಲ್ಲಿ ಬನ್ನಿ. ನಿಮಗೆ ಬಗಡು ನನ್ನ ಕೇಳಿ, ಅದು ಶಬ್ದ ಕೂಡ ಮಾಡೋದಿಲ್ಲ. ಅದಕ್ಕೆ ಆ ಒಂದು ಅಡಚಣೆ ನಿಮಗೆ ಆಗಬಾರ್ದು, ನಿಮಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅದು ಬಹುಶಃ ನೀವೆಷ್ಟು ಚೆನ್ನಾಗಿ ಅವರನ್ನು ಅದನ್ನು ಸೇವ್ ಮಾಡಿರ್ತೀರೋ, ನಿಮ್ಮ ಮನೆಯಲ್ಲಿ ಸೇವ್ ಮಾಡಿದ್ರು ಕೂಡ ಬೀದಿ ಡಾಗ್ ಅಂದರೆ ಅದಕ್ಕೆ ಸಂಬಂಧಪಟ್ಟ ಸಂತತಿನೇ ಆದರೂ ಕೂಡ ಅದು ನಿಮಗೆ ಕೊಡ್ತಕ್ಕಂಥದ್ದು ರಕ್ಷಣಾತ್ಮಕವಾಗಿರ್ತಕ್ಕಂತಹ ಮೆಸೇಜ್. ಅದು ಬಗಳುವಂಥದ್ದು, ಶಬ್ದ ಮಾಡ್ತಕ್ಕಂಥದ್ದು. ಖಂಡಿತ ಗುರುಗಳೇ, ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಬಹಳ ದಿನಗಳಿಂದ ಕಾಡ್ತಾ ಇದ್ದಂಥ ಒಂದು ಪ್ರಶ್ನೆನ ಇವತ್ತು ನಾನು ಗುರುಗಳ ಮುಂದೆ ಇಟ್ಟೆ. ಗುರುಗಳು ಅದಕ್ಕೆ ಅಚ್ಚುಕಟ್ಟಾಗಿ ಉತ್ತರವನ್ನು ತಿಳಿಸ್ಕೊಟ್ರು. ಈ ನಾನು ಕೇಳಿದಂಥ ಪ್ರಶ್ನೆಯ ಅನುಭವ ಖಂಡಿತ ತಮಗೂ ಕೂಡ ಆಗಿರುತ್ತೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಇನ್ನು ನವಶಕ್ತಿ ಪೀಠಂನ ಪ್ರತಿಯೊಂದು ಅಪ್ಡೇಟ್ಸ್ನ ನೀವು ತಿಳ್ಕೊಳ್ಬೇಕು ಅಂತಂದರೆ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.